ರೀ ನಿನ್ನೆ ಅಪ್ಪ ಬಂದಿದ್ರು, ಅವ್ರ ಜೊತೆನೇ ಬಂದಿದ್ರು ಆಗ್ತಿತ್ತು. ಈಗ ನೋಡು ನಾವಿಬ್ಬರೇ ಬಂದು. ಆ, ಸರಿ ಸರಿ ಇರ್ವಾತ್ ನಡೀರಿ ಹೋಗ್ರು ಒಳಗೆ. ಅಯ್ಯೋ ಇರ್ಲಿ ಬಾ, ಏನು ಮಂದಿ ಮನೆಗೆ ಬಂದಂಗೆ ಮಾಡತ್ತಿಯಲ್ಲ. ನಿಮ್ಮ ಮನೆಗೆ ನೀ ಬರತ್ತಿ, ನಮ್ಮ ಮನೆಗೆ ನಮ್ಮ ಅತ್ತೆ ಮನೆಗೆ ನಾನು ಬರಾಕತ್ತಾನ. ಅದಕ್ಕೆ ಯಾಕೆ ಇನ್ನೊಬ್ರದ್ದು ಯೋಚನೆ ಮಾಡ್ತಿದ್ದಿ? ನಡಿ ನಡಿ. ಸರಿ ಸರಿ ನಡೀರಿ. ಮನೆ ಬಂತಾಳ್ರಿ, ಅವನ್ ಕರಿತಾನೆ. ಯವ್ವ ಯವ್ವ. ಅಯ್ಯೋ ಅಮ್ಮ ಬಂದೇನ? ಅಮ್ಮ ಬಾ ಅಮ್ಮ ಒಳಗ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ. ಹೆಂಗಿದ್ದೀರಿ ಅಮ್ಮ? ಸಚಿನ್ ಹೆಂಗದಿ? ಬರೀ ಒಳಗೆ. ನಿನ್ನೆ ಅಲ್ಲಿಂದ ಬನ್ನಿ, ನಿನ್ನೆ ಬಂದಿದ್ರೆ ಆಗ್ತಿತ್ತು. ನೀವು ಹೊತ್ತಾಯ್ತಲ್ಲ, ಕೆಲಸ ಜಾಸ್ತಿ ಆಗಿರ್ಬೋದಲ್ಲ. ಅಯ್ಯೋ ನಾನು ಮತ್ತೆ ನೋಡು ಹಂಗೆ ಅತ್ತಿ ಬಂದಾರಂತ ಬಂದಾಬಿಟ್ನಿ. ಹೊಲಕ್ಕೆ ಹೋದು ಊಟ ಮಾಡಿದ ಕೂಡ ಎಲ್ಲ ಆಗಿತ್ತಲ್ಲ. ಸಾಯಂಕಾಲ ಮನೆಗೆ ಹೋದಾಗ ಅಪ್ಪ ಕರೆಯಕ್ಕೆ ಬಂದರು. ಮರನೇ ದಿನ ಅಲ್ಲ? ಹೌದೌದು, ಮೊನ್ನೆ ನಾವು ಹೋಗಿತ್ತಲ್ಲ ಹಬ್ಬದ ದಿನ. ನಾವು ಒಂದಿನ ಮುಂಚೆ ಹಬ್ಬ ಮಾಡಿದ್ವಿ, ಆಮೇಲೆ ಮರನೇ ದಿನ ನಾವು ಹಬ್ಬ ಮಾಡ್ಯಾಳ. ಹೌದಕ್ಕ. ಮತ್ತು ನಮ್ಮ ಏರಿಯಾದಾಗೆಲ್ಲ ಯಾವಾಗ ಮಾಡ್ತಾರೆ ನಾವು ಅವಾಗ ಮಾಡಬೇಕು. ಊರು ಒಂದ ಆದ್ರೂ ಇಲ್ಲೊಬ್ರು ಒಂಥರ ಮಾಡ್ಯಾರ, ಅಲ್ಲೊಬ್ರು ಒಂಥರ ಮಾಡ್ತಾರೆ, ಅಲ್ಲೊಬ್ರು ಒಂಥರ ಮಾಡ್ಯಾರ, ಅಲ್ಲೊಬ್ರು ಒಂಥರ ಮಾಡ್ತಾರೆ. ಆ ಕಡೆ ಎಲ್ಲ ಮತ್ತೆ ಮೊನ್ನೆ ಮಾಡತ್ತಿದ್ರಲ್ಲ, ಅದಕ್ಕೆ ನಾವು ಮತ್ತೆ ಮೊನ್ನೆ ಮಾಡಿದ್ದು. ನೀನು ನೋಡು ನಿನ್ನೆ ಬರ್ಬೇಕಂದು ನೀನು ನಿಮ್ಮ ಹತ್ತಿರ ಬಂದಾರಂತ ಬೆಳಿಗ್ಗೆ ಎದ್ದು ಬಂದುಬಿಟ್ಟು, ಅದಕ್ಕೆ ಎಲ್ಲ ಕೆಲಸ ಜಾಸ್ತಿ ಆಗಿತ್ತು. ಎಲ್ಲ ಮಾಡ್ಕೊಂಡು ಬರೋರಾಗ ಇಷ್ಟೊತ್ತಾತು. ಅಯ್ಯೋ ಹೌದಾನ. ಬರ್ರಿ ಕುಂದ್ರಿ, ಬರ್ರಿ ಬಾ ಸಚಿನ್ ಕುಂದ್ರಿ ಬಾ. ನೀನು ಹ್ಞೂ ಸುಂದ್ರಿ. ನೀರು ತೊಗೊಂಬರ್ತೀನಿ ಕುಡಿಯಾಕ, ನೀವು ಇಲ್ಲೇ ಕುಂದ್ರಿ. ಸರಿ ಅಕ್ಕ. ಅಲ್ಲ ಅಕ್ಕ, ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಎಲ್ಲ ಎಲ್ಲಿದ್ದಾರ? ಯಾರು ಬರತ್ತಿಲ್ಲ. ನಾ ಬಂದಿದ್ದವ್ರಿಗೇನು ಇಷ್ಟ ಆಗಿಲ್ಲೇನು? ಒಬ್ಬರು ಹೊರಗೆ ಬರಾಕತ್ತಿಲ್ಲಲ್ಲ. ಅಯ್ಯೋ ಅಮ್ಮ ಬಂದೇನೇವ. ಹೆಂಗದೀವ ಮಗಳ? ಆರಾಮದೇನು? ನೀನು ನೋಡಿ ಎಷ್ಟು ದಿನ ಆಗಿತ್ತು. ಬರ್ಬೇಕಂತಿದ್ನಿ. ಮನ್ಯಾಗ ಹಾರೆ ಒಂದು ಜಾಸ್ತಿ, ಹೊಲದಾಗ ಕೆಲಸ ಒಂದಿತ್ತು. ಬರ್ರಿ ಬರ್ರಿ ಕುಂದ್ರಿ ಬರ್ರಿ. ಅಲ್ಲಿ ಅಂದ್ರೆ ಆರಾಮದ್ರಿ? ಬರ್ರಿ ಕುಂದ್ರಿ ಬರ್ರಿ. ಅತ್ತಿ ಯಾಕ್ರಿ ಸಚಿನ್ ಅನ್ನೋದ್ಬಿಟ್ಟು ಅಳಿ ಅಂದ್ರೆ ಏನಾಗತ್ರಿ? ಮಗಳು ನೋಡಿದ ಖುಷಿಗೆ ಏನು ಅನ್ಬೇಕು ಅನ್ನೋದು ಗೊತ್ತಾಗಲ್ತ ನಿಮಗೆ? ಅಯ್ಯೋ ಹೌದು ನೋಡಿ ಸಚಿನ, ಖುಷಿ ಏನನ್ನಿ ಏನು ಬಿಡ್ತಾನೆ ಅನ್ನೋದು ಗೊತ್ತಾಗತ್ತೆ. ಆರಾಮದೇನಪ್ಪ? ಮತ್ತೆ ಕೆಲಸದ ಹೆಂಗೆ ಹಿಡಿಯಾಕತ್ತತಿ? ನಿಮ್ಮ ಅವ್ವ ಬರಲಿಲ್ಲೇನು? ಬಾ ಅಂತ ಹೇಳಿದ್ನಿಲ್ಲ ಅದಕ್ಕಿಗೆ, ಬರಲಿಲ್ಲ ಅವರು. ಆಮೇಲೆ ಬರ್ತಾರಂತ ಬೇವ. ಈಗ ಸ್ವಲ್ಪ ಕೆಲಸದ ಇತ್ತು. ಅವರು ಮತ್ತು ಹಾಲದೆಲ್ಲ ಹಿಂಡಬೇಕಲ್ಲ, ಹಿಂಡೆ ಡೈರಿಗೆ ಹೋಗಿ ಕೊಟ್ಟೆ. ಆಮೇಲೆ ಬರ್ತಾರೋ, ನೀವು ಮುಂದೆ ಹೋಗಿರಿ ಅಂತ ಅಂದ್ರೆ, ಅದಕ್ಕೆ ಹ್ಞೂ ಆಯ್ತು ಅಂತ ನಾವು ಬಂದ್ವಿ. ಅಯ್ಯ ಹೌದನ. ಬರೀ ಬರೀ ಕುಂದ್ರ ಬರೀ. ಹಂಗೆ ನಿಂತಾರಲ್ಲ. ಸುಂದ್ರಿ ಹೋಗಿ ಕುಡಿಯಾಕದ ನೀರು ತೊಗೊಂಬರೋಗ. ನಾನು ಇಲ್ಲೇ ಮಾತಾಡ್ಕೊಂತ ನಿಂತ, ನೀವು ಹಂಗೆ ನಿಂತ ಬಿಡ್ತೇನೆ ದೇವ್ರಿನ ತಂಗೆ ಹೋಗಿ ಪಡ. ಸರಿ ಚಿಕ್ಕಮ್ಮ. ಮತ್ತೆ ಹೆಂಗದಾರ ಮನೆಗೆಲ್ಲ? ಅನ್ನಾದು ಎಲ್ಲ ಆರಾಮದಾರನ? ಹ್ಞೂ ಅತ್ತಿ, ನಿಮ್ಮ ಅಣ್ಣ ಅದು ಎಲ್ಲ ಆರಾಮದಾರ. ಅಪ್ಪನೂ ಆರಾಮದಾನ, ಅವ್ವನೂ ಆರಾಮದಾಳು, ಎಲ್ಲರೂ ಆರಾಮದಾರ. ಮತ್ತು ನೀವೆಲ್ಲ ಆರಾಮದಾರೇನು? ಮಾವಾರ ಇಲ್ಲಿ ಕಾಣಿಸ್ಬಾರಲ್ಲ? ಅಯ್ಯೋ ನಿಮ್ಮ ಮನೆಯಾಗಿರಲಿ ಇರ್ಬೇಕಪ್ಪ. ಏಳಗೊಡ್ದ ಅಂದ್ರೆ ಹೊಲ್ದಾಗ ಇರ್ತಾನೆ. ಬರ್ತಾನೆ ತಡಿ. ಈಗ ಗೊತ್ತೈತೆ ಹಂಗೂ ಮಗಳು ಬರ್ತಾ ಅಂತೇಳಿ. ನೀವು ಬರೋ ಸ್ವಲ್ಪ ತಡ ಆತ್ಲ. ಎದ್ರ ಬಿದ್ರೆ ಮೊದಲು ಹೊಲ್ದಾಗ ಬೇರೆ ಬರ್ತಾನೆ. ಭಾಳ ದಿನ ಆಗಿತ್ತು ಬಿಡ್ರಿ ಮಾವನ್ ನೋಡಿ. ಮನೆ ಕಡೆ ಬಂದೇ ಇರ್ಕಿಲ್ಲ. ನಿನ್ನೆ ಬಂದಿದ್ರು, ಕುಂದ್ರು ಅಂತೀವಿ. ಇಲ್ಲ ಅವ್ರ ಅತ್ತಿ ಬಂದಾರು, ಯಾಕೋ ಏನೋ ಅರ್ಜೆಂಟ್ ಕೆಲಸ ಐತೆ ಅಂತೇಳಿ ಒಂದು ಕಪ್ ಚಾನು ಕುಡಿದು ಹಂಗೆ ಬಂದುಬಿಟ್ರು. ಹೇಳಾಕದು ಮಾವರ ಕುಂದ್ರಿ ಚಾ ಕುಡ್ದು ಹೋಗಂದ್ರ ಅಂತ ಎಷ್ಟು ಹೇಳಿ ಕೇಳೋಣ ಮಾರ. ಯವ್ವ ಅಮ್ಮಗೆಲ್ಲ ನನ್ಬೇ? ಅಮ್ಮಗ ನನ್ನ ಕಾಣಿಸ್ವಲ್ಲ. ಅಲ್ಲ ನನ್ನ ಅಂದ್ರೆ ಎಷ್ಟು ಇಷ್ಟ ಅವನಿಗೆ. ನಾನು ನೋಡೋಕೆ ಒಂದು ದಿನ ಬಂದಿಲ್ಲ. ಮದುವೆ ಅದಾಗಿಂದ ಒಂದಿನಾರ ಬಂದ ನೀನು? ಒಂದಿನ ನೋಡೋಕೆ ಬಂದಿಲ್ಲ. ನಾನು ಹೆಂಗದ ಅನ್ನೋದು ಕೇಳಂಗೂ ಇಲ್ಲ. ಈಗ ನೋಡಿದ್ರೆ ನಾನು ಬಂದ ಅನ್ನೋದು ಗೊತ್ತಿತ್ತು, ಬಂದೇ ಇಲ್ಲಲ್ಲ ಅವನು. ಅಯ್ಯೋ ಅವನು ರಾತ್ರಿ ಕೆಲ್ಸಕ್ಕೆ ಹೋಗಿರ್ತಾನ, ಅದಕ್ಕೆ ಮಕ್ಕೊಂಡಿದ್ದಿರ್ಬೇಕು. ಬರ್ತಾನಗಪ್ಪ. ಎದ್ದು ಕುಡಿ ಅಂದ್ರೆ ಬರ್ತಾನೆ. ಅವ್ನು ಬಿಡ್ತಾನೇನು? ನಿನ್ನ ಮಾತಾಡ್ಸ ಮತ್ತೆ ಯಾರನ್ನ ಮಾತಾಡ್ಸಂದೆ ಅವಂಗ? ಬರ್ತಾನೆ ತಡಿ. ಅಮ್ಮ ಅಣ್ಣ ಹೆಂಗದರಿ? ಆರಾಮದರಿ? ಎಷ್ಟು ದಿನ ಆಗಿತ್ತು ನಿಮ್ಮನ್ನು ನೋಡಿ. ಅಲ್ಲ ಅಣ್ಣ, ನೀನು ಬರೋದ ಬಿಟ್ಟಿಲ್ಲ. ಒಂದಿನ ಆದ್ರೂ ಬರ್ಬೇಕಿಲ್ಲ ಅಮ್ಮನ ಕರ್ಕೊಂಡ. ಇದೇ ಊರಾಗಿದ್ದ ಹಿಂಗೆ ಮಾಡ್ತಾರೆ. ಇನ್ನು ಬೇರೆ ಊರಾಗ ದೂರ ಊರಾಗ ಇದ್ರ ನೀವು ಬರ್ತಿದ್ರೆ ಇಲ್ಲ. ಮತ್ತೆ ಇದ್ದು ಊರಾಗಿದ್ದ ಬರೋಕ್ಕಾಗ್ಬಾರ್ದು ನಿಮ್ಗೆ. ಇನ್ನು ಬೇರೆ ಊರಾಗಿದ್ರೆ ಏನು ಬರ್ತಿದ್ರೆ ಏನು? ಅವ್ವ ಬರ್ತಾನಂದ್ರಲ್ಲ, ಬರಲಿಲ್ಲೇನು? ಅಯ್ಯೋ ಆರಾಮಿದೀವ್ಲಿ, ಯಾಕೆ ಇಷ್ಟು ಇದನ್ನು ಮಾಡ್ತಿದ್ದಿ? ಹಾಂ ಅಲ್ಲ ನೀನು ನೋಡಕ್ಕೆ, ಮತ್ತೆ ಈಗ ನೀನು ನೋಡಕ್ಕಲ್ಲ ನಾನು ಬಂದಿರೋದು. ಮತ್ತೆ ಎದಕ್ಕೆ ಬಂದು ಅನ್ಕೊಂಡಿದ್ದಿ? ಹಾಂ ಓ ತಂಗಿ ಮೇಲೆ ಏನು ಪ್ರೀತಿ ಕಡಿಮೆ ಆಗಿತ್ತು ಅನ್ಕೊಂಬಿಟ್ಟಿಯೇನು ಅನ್ನಂಗೆ? ಹಾಗೆಲ್ಲ ಏನಿಲ್ಲ ಬಿಡು. ಮತ್ತು ಏನು ಸಮಾಚಾರ? ಹೆಂಗೈತಿ? ಹೆಂಗೆ ನಡೆಯತ್ತಿ ನಿಂದ ಮ್ಯಾರೇಜ್ ಲೈಫು? ಚಲೋ ನಡೆಯತ್ತಣ್ಣ. ಅದಕ್ಕೆ ನಮ್ಮ ಮಮ್ಮಿರು ಯಾಕೆ ಬರಲಿಲ್ಲ? ಅವ್ವ ಯಾವಾಗ ಬರ್ತಾಳ? ಅಯ್ಯೋ ವೈನಿ ಹತ್ತಿರ ಬರ್ತಾರಂತ. ಅದು ಯಾವಾಗ ಬರಾಕತ್ತಿದ್ರ, ಮತ್ತು ಇನ್ನು ಹಾಲದು ಹಿಂಡಬೇಕಲ್ಲ. ಹಾಗಾಗಿ ನಾನು ಸ್ವಲ್ಪ ಎಲ್ಲ ಹಾಲು ಹಿಂಡಿ ಡೈರಿ ಕೊಟ್ಟು ಬರ್ತೀನಿ, ನೀವು ಹೋಗಿರಿ ಮುಂದೆ ಗಂಡ ಹಿಂದೆ ಅಂತ ಅಂದರು. ಅದಕ್ಕೆ ಇಲ್ಲ ನಾವು ಆಮೇಲೆ ಬರ್ತೀವಿ ತಗೋರಿ ಅಂತ ಅನ್ನಿ. ಏನು ಅಡುಗೆ ಮಾಡೋದು ಏನಿಲ್ಲವ, ಪಟ ಅಂತಾಗ ಅವ್ನು ಮಾಡಿ ಇಟ್ಟಾಕಿನ ನಿಮ್ಮ ಅವನು ಕರ್ಕೊಂಬರ್ತಾನೆ, ನೀನು ಹೋಗಿರ ಅಂತ ಅಂದ್ಲು ಅತ್ತಿ. ಅದಕ್ಕಾಗಿ ನಾನು ಬಂದ್ವೀನಿ. ಮತ್ತು ವೈನಿ ಆರಾಮದಿರಲ್ಲ? ಹ್ಞೂ ಆರಾಮದೇನಿ. ನನ್ಗೆ ಅವ್ವ ನೋಡ್ಬೇಕಂತ ಅನ್ಸೋದಿತ್ತು, ಅದಕ್ಕೆ ಯಾವಾಗ ಬರ್ತಾಳ ಅಂತ ಕಾಯಕತ್ತಿದ್ನಿ. ಆಕೆ ನೋಡಿದ್ರೆ ಇನ್ನೂ ಬಂದಿಲ್ಲ. ಅಯ್ಯೋ ಬರ್ತಾ ತಗೋ. ಅವ್ವ ನಟ ನೋಡ್ಬೇಕು ಅನ್ಸತ್ತಾನ. ಅಪ್ಪ ನನ್ನ ನೋಡ್ಬೇಕಂತ ಅನ್ಸಂಗಿಲ್ಲ ಹಂಗಾರೆ ನಿನಗೆ? ಅಯ್ಯೋ ಅನಿಸ್ತತಿ. ಯಾಕೆ ಅನ್ಸಂಗಿಲ್ಲ? ಆದರೂ ಎಷ್ಟ ಮಾಡಿದ್ರು ಅವ್ವ ನೋಡ್ಬೇಕಂತ ಅನಿಸ್ತತಿ. ಅವ್ವ ನೋಡ್ಬೇಕಂತ ಅನ್ಸಿದ್ರ ನೀನ ಹೋಗಿ ಕಂಡಿ ಮುಂದೆ ನಿಂತ್ರ ಆಯ್ತಲ್ಲ. ಹಂಗೆ ನೀನು ನೋಡಾಕ ಮತ್ತೆ ಯಾಕೆ ಅವ್ವ ನೋಡ್ಬೇಕು? ಕರಡಿ ಮುಂದೆ ನಿಂತ್ರ ಆಯ್ತು.
ಅಯ್ಯೋ ಏನು ಹಿಂಗಂತಿ ಸಚಿನ ಕರಡಿ ಮುಂದೆ ನಿಂತ್ರ ಮನ್ಸಿನ ಮಾತೆಲ್ಲ ಹೇಳ್ಕೊಳಕತ್ತೇನ ಅವನ್ ತಾಯಿ ಮುಂದೆ ಹೇಳಿದಂಗ ಮಗಳಿಗೆ ಕರಡಿ ಮುಂದೆ ನಿಂತ್ಕೊಂಡು ಹೇಳಕತ್ತೇನ ಹಾಂ ಈಗ ತಾಯಿ ಸಮಾಧಾನ ಮಾಡಿದಂಗ ಕರಡಿ ಸಮಾಧಾನ ಮಾಡಕತ್ತೇನಪ್ಪ. ಅಯ್ಯೋ ಅತ್ತಿ ನಾನು ಸುಮ್ಮಾಗಿ ಏನು ವಿಚಾರಿಕೆ ಮಾಡೀನಿ. ನೋಡ್ಬೇಕನ್ಸಿದ್ರೆ ನೋಡ್ಬೋದು, ಮಾತಾಡ್ಬೇಕನ್ಸಿದ್ರೆ ಏನು ಮಾಡಲಿ? ಅದು ಕರೆ ಐತ್ ಬನ್ನಿ, ಇವ್ರಿಗೆ ಅದೆಲ್ಲ ಎಲ್ಲಿ ಗೊತ್ತಾಗಬೇಕು. ತಗೊಳ್ಳಿ ನೀರು ಕುಡೀರಿ. ಚಾದು ಏನಾದರೂ ಮಾಡ್ಲೇನ? ಏನು ತಿಂತಾರೆ ಇವಾಗ? ಅಯ್ಯೋ ಅಕ್ಕ ನಂಗಂತೂ ಏನು ಬೇಡ, ಬರುವಾಗ ನಾವು ನಾಷ್ಟ ಮಾಡ್ಕೊಂಡೇ ಬಂದೀವಿ, ಆಮೇಲೆ ಬೇಕಿದ್ರೆ ಊಟ ಅದು ಮಾಡಿದ್ರೆ ಆಯ್ತು ಮಧ್ಯಾಹ್ನ. ಇವಾಗಂತೂ ನಮಗೇನು ಬೇಡ ರೀ. ನೀವೇನಾದರೂ ಚಾದು ಕುಡಿತೀರೇನ? ಅಯ್ಯೋ ನಂಗೂ ಬೇಡಪ್ಪ, ಬರುವಾಗ ನಾಷ್ಟ ಮಾಡಿ ಚಹಾ ಕುಡ್ದ ಬಂತವಕ್ಕ. ಈಗ ನೀನು ಮಾತು ಮಾಡಿದ್ರೆ ನಮ್ಗೆ ಕುಡಿಯೋಕೆ ಆಗಿಲ್ಲ, ಬೇಡ ನಮಗೆ. ಅಲ್ಲ ಒಂದಿಟ್ಟು ಕುಡಿರಲ್ಲ, ಏನು ಬಂದು ಬರೀ ನೀರಟ ಕುಡ್ಕೊಂತಿರ್ತಾರೇನ? ಸ್ವಲ್ಪ ಚುಮ್ಮರಿ ಚಾ ಮಾಡಕ್ಕೆ ಹೇಳೇನ? ಅಯ್ಯೋ ಅತ್ತಿ ಬರುವಾಗ ಕುಡಿದು ತಿಂದ ಮಾಡಿ ಬಂದವು, ಇನ್ನು ಮತ್ತೆ ಇಲ್ಲಿ ಅಂದ್ರೆ ಹೆಂಗಾಗ್ತತಿ? ಆಗಂಗಿಲ್ಲ ರೀ, ಬ್ಯಾಡ್ರಿ. ಬೇಕಿದ್ರೆ ಆಮೇಲೆ ಉಣ್ಣೋದು ಇನ್ನೂ ಸಾಯಂಕಾಲ ಮಟ್ಟ ಇರ್ತೇವಲ್ಲ, ಆರಾಮ್ ಊಟ ಗೀಟ ಮಾಡ್ಕೊತಾವೆ. ನೀವು ಯಾಕಷ್ಟೇ ಇದನ್ನು ಮಾಡ್ತೀರಿ, ಯೋಚನೆ ಮಾಡ್ತೀರಿ? ಅದನ್ನೆಲ್ಲ ಬಿಡ್ರಿ. ಈಗ ಮಾತಾಡ್ಕೊತ ಕುಂದ್ರಿ, ಮಾವಾರದು ಬರಲಿ ಕುಂದ್ರು ನೀವು ಕೆಲಸ ಅದು ಮಾಡ್ಕೋಗ್ರಿ ಬೇಕಿದ್ರೆ. ನಂಗಾರ ನೀವು ಬಂದಿದ್ದು ಭಾಳ ಖುಷಿ ಆಯ್ತು. ನಾನು ಅಳಿಯಂದ್ರೆ ಬರ್ತಾರಲ್ಲ ಅಂದ್ಕೊಂಡಿದ್ನಿ, ಅವ್ರನ್ನೂ ಕರ್ಕೊಂಡೆ ಬಂದಿಲ್ಲ ಜೊತೆಗೆ, ಇನ್ನೂ ಡಬಲ್ ಖುಷಿ ಆಯ್ತು ನನಗೆ. ಅಯ್ಯೋ ಅಮ್ಮ, ಅವರು ಅವ್ರ ತಂಗಿನ ನೋಡಬೇಕು, ಹೋಗುವಾಗ ನಮ್ಮ ತಂಗಿ ನಾನೇ ಕರ್ಕೊಂಡು ಹೋಗ್ಬೇಕು, ನಾನು ಅನ್ನ ಕರೆಯಕ್ಕೆ ಬಂದಲ್ಲ ಅಂತ ಖುಷಿ ಪಡ್ಬೇಕಂತೇಳಿ ಅವರು ಹೊಕ್ಕನ ಅಂತ ಅನ್ನತ್ತಿದ್ರು. ನನ್ನ ಜೊತೆಗೆ ಬರ್ತಾನಂತೆ ಅವಾಗ ಹೇಳಿ ಮತ್ತೆ ಬಂದ್ರೆ ಅವರು. ಅಯ್ಯೋ ಅಮ್ಮದು ಬಂದ ಬಿಟ್ರಣ್ಣ ಅಂದ್ರೆ ಅಮ್ಮ ಏನಾದರೂ ನಕ್ಲೆಸ್ ತೆಗೆದ ಅಮ್ಮಗೆ ತೋರ್ಸಕ್ಕೆ ನೋಡ್ತಾಳಣ್ಣ ಅಂದ್ರೆ ನಾನು ತಪ್ಪನೆ ಸಿಕ್ಕಾಕೊಂಡ್ಬಿಡ್ತೇನೆ. ಅಯ್ಯೋ ನನ್ನ ಮೇಲೆ ಕಳ್ಳನ ಅಪವಾದನೆ ಬಂದುಬಿಡ್ತೇನೆ. ನನಗೆ ಭಯ ಆಗತತಿ, ಕಾಲೆಲ್ಲ ನಡಗಾಕತ್ತವು. ಅಲ್ಲಿ ನೋಡಿದ್ರೆ ನಕ್ಲೆಸ್ ಇಲ್ಲ. ನಾನು ಆ ನಕ್ಲೆಸ್ನ ಅವ್ವ ತಗ ತೋರಿಸ್ಬೇಕನ್ನೋರಾಗ ನಾನು ತಂದಿಡ್ಬೇಕಲ್ಲ. ಹೆಂಗಾದ್ರೂ ಮಾಡಿ ನಾನು ಹೋಗಿ ತರಲೇಬೇಕು. ಈಗ ಅವ್ರನ್ನ ನನ್ನ ಸಮಾಧಾನಲ್ಲೇ ಮಾತಾಡ್ಬೇಕು. ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು. ಅನುಮಾನ ಬರ್ದಂಗೆ ನಾನು ಇರ್ಬೇಕು. ನಾನು ಕಳ್ಳಿನ ಪಟ್ಟ ಹೊತ್ಕೊಳಕ್ಕೆ ತಯಾರಿಲ್ಲ. ನಾನು ಮಾಡ್ತಿರೋ ಕೆಲಸಕ್ಕೆ ನಾನು ದೊಡ್ಡ ವ್ಯಕ್ತಿ ಆಗ್ಬೇಕನ್ನೋ ಆಸೆಗೆ ಅದನ್ನೆಲ್ಲ ಬಿಟ್ಟು ನಾನು ಕಳ್ಳಾಗಿ ಇಲ್ಲ ನಾನು ಕಳ್ಳ ಆಗಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ಯಾರು ಕಳ್ಳ ಅನ್ನಂಗೂ ಇಲ್ಲ. ನಾನು ಹಂಗೆ ಮಾಡಲೇಬೇಕು. ನಾನು ಇವಾಗ ಹೋಗಿ ನನ್ನ ಹತ್ರ ಮಾಡೋಕೆ ಹೇಳಿ ತೊಗೊಂಡಾದ್ರೂ ಬರಬೇಕ. ನಾನು ತೊಗೊಂಡ ಮನೆಗೆ ಬರ್ತೇನೆ. ಅಷ್ಟಾಗೆಲ್ಲ ಗೊತ್ತಾಗಿದ್ರೆ ಇಲ್ಲ ಅಷ್ಟಾಗ ಗೊತ್ತಾಗಿರ್ಬಾರ್ದು. ನಾನು ಅದನ್ನು ತೊಗೊಂಡು ಹೋಗಿ ಮಾಡಿಸ್ಬೇಕು. ಅಕಸ್ಮಾತ್ ಏನಾರ ಹಂಗೆ ಸಿಕ್ಕಾಕೊಂಡ್ರೆ ನಾನು ಅದನ್ನು ತೊಗೊಂಡೋಗಿ ಅಂಕಿತಾಗ ಅದೇ ಥರ ಡಿಸೈನ್ ಮಾಡೋಕೆ ಹೇಳಿನಂತ ಸುಳ್ಳು ಹೇಳ್ಬೇಕು. ಹಾಂ ಇದೇ ಪ್ಲ್ಯಾನ್, ರೈಟ್, ಇದೇ ಕರೆಕ್ಟಾಗೈತಿ. ಹಿಂಗೆ ಮಾಡ್ಬೇಕು. ಹೊಕ್ಕನೀಗ ಅಮ್ಮನದು ಮಾತಾಡ್ತಾನೆ. ಇಲ್ಲಾಂದ್ರೆ ನಾನು ಕಳ್ಳ ಅನ್ನೋ ತಪ್ಪನಾಗ ಸಿಕ್ಕಾಕೊಂಡ್ಬಿಡ್ಬೇಕಾಕತಿ. ಇಲ್ಲ ನಾನು ಹೋಗಿ ಮಾತಾಡ್ಸ್ಲೇಬೇಕು. ಓ ಸಚಿನ್, ಅಮ್ಮು ಹೇಗಿದ್ದೀರಾ? ಆರಾಮಿದ್ದೀರಾ? ಹಾಂ ಮಗು ಆರಾಮದ. ನೀವು ಆರಾಮದಾರ? ಅಲ್ಲ ಏನು ಮಲ್ಕೊಂಡಿದ್ದೀರಾ? ಹೌದು, ನಿನ್ನೆ ನೈಟೆಲ್ಲ ನಿದ್ದೆ ಆಗಿರಲಿಲ್ಲ. ಮೊನ್ನೆ ಮಾರ್ನಿಂಗ್ ಡೇ ಡ್ಯೂಟಿ ಮಾಡಿದ್ದೆ, ನಿನ್ನೆನೂ ಕೂಡ ಮಾಡಿದ್ದೆ. ಸೊ ಹಾಗಾಗಿ ನೈಟ್ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತಲ್ಲ, ಮಕ್ಕೊಂಡಿದ್ದು. ನೀವು ಹೋಗ್ಬೇಕು ಅಂದ್ಕೊಂಡೆ ನಿನ್ನೆ ನೈಟ್ ಡ್ಯೂಟಿಗೆ, ಆಗಲೇ ಇಲ್ಲ. ಸ್ವಲ್ಪ ಹೊತ್ತು ಹೋಗಿದ್ದೆ, ಹಾಫ್ ಆನ್ ಅವರ್ ಹೋಗ್ಬೇಕಂತ ಅಲ್ಲಿ ಅರ್ಧ ಹಾದಿಗೆ ಹೋದೆ. ನನಗೆ ಫುಲ್ ನಿದ್ದೆ ಬರೋದಕ್ಕೆ ವಾಪಸ್ ಮನೆಗೆ ಬಂದು ಮಲ್ಕೊಂಡ್ಬಿಟ್ಟೆ. ಇವಾಗ ಎದ್ದೀನಿ, ಇವಾಗ ಡ್ಯೂಟಿಗೆ ಹೋಗ್ಬೇಕು. ನಾನು ಟೈಮ್ ಆಗಿದೆ. ಸ್ವಲ್ಪ ಟೀ ಕುಡಿದು ಹೋಗ್ತೀನಿ, ಅಲ್ಲಿ ಹೊರಗಡೆ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಮತ್ತೆ ಕೆಲಸ ಜಾಯ್ನ್ ಆಗುತ್ತೆ, ಮತ್ತು ಸಾಯಂಕಾಲ ಬರ್ತೀನಿ. ಸೊ ನೀವು ಬಂದಿರೋದು ನನಗೆ ತುಂಬಾ ಖುಷಿ ಆಯಿತು. ಅಮ್ಮು ಹೇಗಿದೆಯಾ? ಆರಾಮಿದೆಯೇ? ಅಲ್ಲ ಒಂದಿಟ್ಟು ಅಣ್ಣನ ಮಾತಾಡ್ಸ್ಬೇಕು ಅನ್ನೋದಿಲ್ಲವಲ್ಲ, ಬಾಯಿಗೇನು ಇಟ್ಕೊಂಡಿದ್ಯಾ? ಅಣ್ಣ ನಾನು ಆರಾಮಿದ್ದೀನಿ ಕಣೋ, ನೀನು ಹೇಗಿದೆಯಾ? ಚೆನ್ನಾಗಿದೆಯಾ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಒಂದಿನ ಆದರೂ ನಾನು ನೆನಪಿಗೆ ಬಂದ ನಿನಗೆ? ಅಲ್ಲ ಒಂದಿನ ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ನಾನು ನೋಡಬೇಕು ಅಂತ ಇಲ್ಲ, ನನ್ನ ಹತ್ರ ಬರಬೇಕು ಅಂತ ಇಲ್ಲ. ಈ ತಂಗಿ ನಿಂಗೆ ನೆನಪಿಗೆ ಬಂದಿಲ್ಲ? ಅಯ್ಯೋ ಹಾಗೇನಿಲ್ಲ ಅಮ್ಮು, ಕೆಲಸ ಟೆನ್ಷನ್ ಬೇರೆ, ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀನಿ. ನೈಟ್ ಡ್ಯೂಟಿ, ಡೇ ಡ್ಯೂಟಿ. ಸೊ ಯಾವುದಿರುತ್ತೆ ಅಂತ ನನಗೆ ಗೊತ್ತಿರಂಗಿಲ್ಲ, ಗೊತ್ತಾ? ಒಂದೊಂದು ಸರಿ ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ. ಕಂಟಿನ್ಯೂ ಮಾಡಿದ್ರೆ ನನಗೆ ಎಷ್ಟು ಟಯರ್ಡ್ ಆಗಬಾರ್ದು, ನೀನೇ ಹೇಳೋಣ. ಆವಾಗ ನಾನು ಎಲ್ಲಿ ನಿನಗೆ ಫೋನ್ ಮಾಡೋಕ್ಕಾಗ್ತದೆ? ನಾನು ಸರಿಯಾಗಿ ಮನೆಗೆ ಇರಲ್ಲ. ಒಂದು ವಾರದಲ್ಲಿ ಮನೇಲಿದ್ದರೆ ಒಂದು ವಾರದಲ್ಲಿ ಡ್ಯೂಟಿಲಿ ಇರ್ತೀನಿ. ಈ ಥರ ಆಗುತ್ತೆ ನನ್ನ ಪರಿಸ್ಥಿತಿ. ಬೇಕಿದ್ರೆ ನಾನು ಸುಳ್ಳು ಹೇಳಿದ್ರೆ ಅಮ್ಮನ ಕೇಳು, ಅಂಕಿತನ ಕೇಳು, ನಿನಗೆ ಗೊತ್ತಾಗುತ್ತೆ. ಅಯ್ಯೋ ಗಂಡು ಮಕ್ಳು ಕೆಲಸನೇ ಹಾಗೆ ಬಿಡು ಅಮ್ಮ. ನಾನು ಹಾಗೆ ಮತ್ತೆ ಇವಾಗ ಬೆಂಗಳೂರು ಕೊಂಡೇನಿ ಕೆಲಸಕ್ಕೆ ಹೋಗ್ತೀನಿ. ಒಂದು ವಾರ ಸಂಡೇ ಸ್ಯಾಟರ್ಡೇ ಬರಬೇಕು ಅಂತ ಅನ್ಕೋತೀನಿ. ಒಂದೆರಡು ಸಾರಿ ಬಂದೆ, ಇವಾಗ ಆಗ್ತಾಯಿಲ್ಲ. ಅಂದರೆ ಶಿಫ್ಟ್ ವೈಸ್ ಹಾಕ್ತಾರೆ ಅಂತ ಹೇಳ್ತಾರೆ. ಒಂದೊಂದು ಸರಿ ಶಿಫ್ಟ್ ನೀವು ಬಂದ್ರೆ ನಿಮಗೆ ಇಷ್ಟೊಂದು ಮತ್ತೆ ಜಾಸ್ತಿ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇರಲಿ ಅಂತ ನಾನು ಹೋಗ್ತೀನಿ. ಅವಾಗ ಅಮ್ಮ ಬೇಜಾರು ಮಾಡ್ಕೋತಾಳ. ಹಿಂಗೆ ಮತ್ತೆ ಏನು ಮಾಡೋಕ್ಕಾಗ್ತೈತಿ? ದುಡ್ಡು ಮಾಡಬೇಕು ಅಂತಂದ್ರೆ ಎಲ್ಲನೂ ನಾವು ಸಹಿಸ್ಕೋಬೇಕಾಗ್ತೈತಿ. ಎಲ್ಲನೂ ಸ್ವಲ್ಪ ದಿನ ನಾವು ಬಿಡಬೇಕಾಗ್ತೈತಿ ಅಷ್ಟೇ. ಏನು ಮಾಡೋಕ್ಕಾಗ್ತೈತಿ? ಪರಿಸ್ಥಿತಿ ಬಂದಂಗೆ ಹೋಗ್ಬೇಕು ನೋಡು. ಹೌದು ಬಿಡು ಅಣ್ಣ, ನೀ ಹೇಳೋದು ಕರೆನ ಐತಿ. ಗಂಡು ಮಕ್ಕಳ ಕಷ್ಟ ಗಂಡು ಮಕ್ಕಳಿಗೆ ಗೊತ್ತಾಕತಿ, ಹೆಣ್ಮಕ್ಳ ಕಷ್ಟ ಹೆಣ್ಮಕ್ಳಿಗೆ ಗೊತ್ತಾಕತಿ ಅಲ್ವಾ ಬೈನಿ?
ಹೌದು ಅಮ್ಮ, ನೀ ಹೇಳೋದು ಕರೆನೇ ಐತಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು? ಚಲೋ ಬರತ್ತಾವೇನ್ರಿ? ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ಹಾಗೆ ನಮ್ಮ UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ಕಷ್ಟ ನೋಡಿರೋಂಥ ಒಂದು ಹುಡುಗಿಯ ಕತೆ ಬರ್ತಾ ಇದೆ, ಅದನ್ನು ಕೂಡ ನೋಡಿರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ, ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ವ್ಯೂಸ್ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಏನಿಲ್ಲ ಅಂದ್ರೆ ಒಂದು 2,000-3,000 ವ್ಯೂಸ್ ಬರಲಿ ಸಾಕು ಅಷ್ಟೇ. ನಾನು ಭಾಳ ಆಸೆನೂ ಪಡಲ್ಲ, ಅಷ್ಟು ಬಂದರೆ ಸಾಕು, ನಾವು ಅಷ್ಟಕ್ಕೆ ಖುಷಿ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.